Hi all, welcome back to Aditi Krishna YouTube channel. ಇವತ್ತು ಸೆನ್ಸರಿ ಪ್ಲೇನ ಮಕ್ಕಳಿಗೆ ಹೇಗೆ ಮಾಡಿಸೋದು, ಅದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಸಾಕಷ್ಟು ವೀಡಿಯೋಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವತ್ತು ಯಾವ ಮೆಟೀರಿಯಲ್ಸ್ನ ಬಳಸ್ಕೊಂಡು ಸೆನ್ಸರಿ ಪ್ಲೇನ ಮಕ್ಕಳಲ್ಲಿ ನಾವು ಡೆವಲಪ್ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ಸಾಕಷ್ಟು ಮೆಟೀರಿಯಲ್ಸ್ಗಳನ್ನ ಜೊತೆ ನಾನು ಬಂದಿದ್ದೀನಿ. ಸೊ ಯು ಕ್ಯಾನ್ ಸಿ ಸೆನ್ಸರಿ ಮೆಟೀರಿಯಲ್ಸ್. ಸೊ ಸೆನ್ಸರಿ ಬುಕ್ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದೆ, ಸೆನ್ಸರಿ ಬುಕ್ನ ಮಕ್ಕಳಿಗೆ ನಾವು ಮಾಡಿ ಕೊಡಬಹುದು ಅಂತ. ಇವತ್ತು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಹೇಳ್ತೀನಿ ಏನೇನನ್ನು ಬಳಸ್ಬೋದು ಅಂತ. ಸೊ ನೀವು ಆ ಒಂದು ವಸ್ತುಗಳನ್ನ ನಿಮ್ಮ ಮನೆಯಲ್ಲಿ, ಅಂದರೆ ಮನೆಯಲ್ಲೇ ಇರೋವಂಥದ್ದು, ಇದು ಯಾವುದನ್ನು ಪರ್ಚೇಸ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಅಂತಹ ಮೆಟೀರಿಯಲ್ಸ್ಗಳ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೆನ್ಸರಿ ಬುಕ್ನ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲಿಗೆ ಯಾವ ಸೆನ್ಸರಿ ಮೆಟೀರಿಯಲ್ಸ್ ಬೇಕು ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ನಾನು ನಿಮಗೆ ತೋರಿಸ್ತಾ ಇರೋದು, ನೀವು ಈ ರೀತಿಯಾದ ಮೆಟೀರಿಯಲ್ಸ್, ಇದು ತೆಂಗಿನಕಾಯಿ ಗುಂಜು ಅಂತ ಏನು ಹೇಳ್ತೀವಿ, ನಾರು ಅಂತ ಏನು ಹೇಳ್ತೀವಿ, ಇದನ್ನು ನಮ್ಮ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಚೆನ್ನಾಗಿ ಸೆನ್ಸರಿ ಡೆವಲಪ್ ಆಗುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಆಪ್ಷನ್. ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಇದನ್ನು ನೀವು ಹಾರ್ಡ್ ಅಂತ ನೀವು ಕನ್ಸಿಡರ್ ಮಾಡ್ಬೋದು. ನಿಮಗೆ ಹಣ್ಣುಗಳ ಅಂಗಡಿಗಳಲ್ಲಿ ಹೋದಾಗ ಆ್ಯಪಲ್ಗೆ ಆ್ಯಂಡ್ ಬೇರೆ ಸೀತಾಫಲಕ್ಕೆ ಮತ್ತು ಸೀಬೆ ಹಣ್ಣಿಗೆ ಇದನ್ನು ರ್ಯಾಪ್ ಮಾಡಿ ಇಟ್ಟಿರ್ತಾರೆ. ಸೊ ಅದನ್ನು ನೀವು ತಂದರೆ ಇದು ತುಂಬ ಹಾರ್ಡಾಗಿರುತ್ತೆ. ಸೊ ದಿಸ್ ಇಸ್ ಒನ್. ಸೊ ಹಾರ್ಡ್ ಟೆಕ್ಸ್ಚರ್ಗೆ ಇದನ್ನು ನಿಮ್ಮ ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇದು ಫಾಯಿಲ್ದು, ಈಗ ಎಲ್ಲ ಫೋಟೋ ಶೂಟ್ಸ್ಗೆಲ್ಲ ನಾವು ಮಂತ್ಲಿ ತೊಗೊಂಡು ಬರ್ತಿರ್ತೀವಲ್ಲ, ಟ್ವಿಂಕ್ಲಿಂಗ್ ಪೇಪರ್, ಇದು ಸಹ ತುಂಬ ಚೆನ್ನಾಗಿ ಸೆನ್ಸರಿ ಡೆವಲಪ್ಮೆಂಟ್ ಆಗುತ್ತೆ. ಇದನ್ನು ಸಹ ಕೊಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂಪಿ ಅಂತ ಕರಿತೀವಿ. ಅಂತಂದರೆ ಇದು ಏನಿದು, ವಾಟ್ ಇಸ್ ದಿಸ್ ಕಾಲ್ಡ್, ಇಂತ ಇದು ಕರೆಯೋದು ಬಂಪಿ. ಐ ಫರ್ಗಾಟ್ ಇಟ್. ಏನು ಎಂತ ಇದು, ಬಬಲ್ ರ್ಯಾಪರ್. ಎಸ್, ಸಾರಿ. ಸೊ ಬಬಲ್ ರ್ಯಾಪರ್. ಸೊ ಬಬಲ್ ರ್ಯಾಪರ್ನ ಇದರಲ್ಲಿ ಬಂಪಿ ಇರುತ್ತೆ, ಅಂತಂದರೆ ಒಂಥರ ಮಕ್ಕಳಿಗೆ ಟೆಕ್ಸ್ಚರ್ ಚೆನ್ನಾಗಿ ಸಿಗುತ್ತೆ. ಸೊ ಇದನ್ನು ಬಂಪಿ ಥರ ಯೂಸ್ ಮಾಡ್ಬೋದು, ಅಂತಂದರೆ ಕೈಗೆ ಡಿಫ್ರೆಂಟಾಗಿ ಸಿಗುತ್ತೆ ಅವರಿಗೆ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಫೆದರ್ ಥರ. ಸೊ ನಾನು ಅದಿತಿದು ಹೇರ್ ಬ್ಯಾಂಡ್ದು ಒಂದು ತೊಗೊಂಡಿದ್ದೀನಿ. ಸೊ ನಿಮಗೆ ಮನೆಯಲ್ಲೇ ಫೆದರ್ಸ್ ಇದ್ದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ಸೋ ಬೆಸ್ಟ್. ಇದು ಎಲ್ಲೂ ಹೋಗಲ್ಲ, ಇದು ಒಂದು ಇದಲ್ಲಿರುತ್ತೆ. ಸೊ ಸೆನ್ಸರಿ ಬುಕ್ ಮಾಡುವಾಗ ನಿಮ್ಗೆ ಕಂಪ್ಲೀಟಾಗಿ ಡೀಟೇಲ್ಸಾಗಿ ತೋರಿಸ್ತೀನಿ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೋದು ಅಂತ. ಸೊ ಇದು ಫೆದರ್ ಇದಕ್ಕೆ ಯೂಸ್ ಮಾಡೋದು. ಆ್ಯಂಡ್ ನೆಕ್ಸ್ಟ್ ಇದನ್ನು ನಾನು ವೇವಿಗೆ ತೊಗೊಂಡಿದ್ದೀನಿ. ಅಂತಂದರೆ ನಾರ್ಮಲ್ ಕಾಟನ್ ಬಾಕ್ಸ್ದು ಒಂದು ಇದನ್ನು ನಾನು ಈ ರೀತಿ ಮಡ್ಚ್ಕೊಂಡು ಇದನ್ನು ಈ ರೀತಿ ಮಡಚಿ ಓಪನ್ ಮಾಡಿದಾಗ ಇದು ವೇವಿ ಆಗುತ್ತೆ. ತುಂಬ ಚೆನ್ನಾಗಿ ಟೆಕ್ಸ್ಚರ್ ಸಿಗುತ್ತೆ ಮಕ್ಕಳಿಗೆ. ಸೊ ಇದು ಒಂದು. ಆ್ಯಂಡ್ ನೆಕ್ಸ್ಟ್ ಇದು ಹಾರ್ಡ್. ಸೊ ಇದು ಫಾಯಿಲ್ ಶೀಟ್. ಎಂಡನ್ನೆಲ್ಲ ನಾನು ಕ್ಲೀನಾಗಿ ಮಡ್ಚಿದ್ದೀನಿ, ಯಾಕಂತಂದರೆ ಕೆಲವೊಂದು ಸಲ ಮಗುವಿನ ಕೈ ಕುಯ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಂಡನ್ನೆಲ್ಲ ನಾನು ಫೋಲ್ಡ್ ಮಾಡಿ ಈ ರೀತಿ ಹಾರ್ಡ್ ಮೆಟೀರಿಯಲ್, ಇದು ತುಂಬ ಹಾರ್ಡ್ ಇರುತ್ತೆ ಇದನ್ನು ಟಚ್ ಮಾಡುವಾಗ ಮಕ್ಕಳಿಗೆ. ಆ್ಯಂಡ್ ನೆಕ್ಸ್ಟ್ ಆ್ಯಂಡ್ ಇನ್ನೊಂದು ಕಿಚನಲ್ಲಿ ಯೂಸ್ ಮಾಡುವಂಥ ಒಂದು ಐಟಮ್, ವೆರಿ ಸ್ಮೂತ್ ಆಗಿರುತ್ತೆ ಅಲ್ಲ. ಸೊ ನಾವು ಸ್ಲ್ಯಾಬ್ನೆಲ್ಲ ಒರೆಸೋದಕ್ಕೆ ತೊಗೊಳ್ತೀವಿ, ವೆರಿ ಸ್ಮೂತ್. ಇದನ್ನು ನೀವು ತೊಗೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಮೋರ್, ಒಂಥರ ಸೌಂಡ್ಗೆ, ಕ್ರಿಂಕಲ್ ಸೌಂಡ್ಗೆ ಇದನ್ನು ನೀವು ಬಳಸ್ಬೋದು. ಅಥವಾ ಚಾಕ್ಲೇಟ್ಸ್ ಪೇಪರ್ ಚಿಕ್ಕದು ಬರುತ್ತಲ್ಲ, ಸೊ ಇದನ್ನು ಸಹ ನೀವು ಬಳಸ್ಬೋದು. ಮಕ್ಕಳ ಕೈಗೇನೆ ಕೊಟ್ಟರೆ ದೇ ವಿಲ್ ಬಿ ಪ್ಲೇಯಿಂಗ್ ವಿತ್ ದಿಸ್. ಆ್ಯಂಡ್ ನೆಕ್ಸ್ಟ್ ವೆರಿ ಸಾಫ್ಟ್ ಕಾಟನ್ ನಾನು ತೊಗೊಂಡಿದ್ದೀನಿ. ಸೊ ಕಾಟನನ್ನು ಸಹ ನೀವು ಬಳಸ್ಕೊಳ್ಬೋದು. ಸೊ ವೆರಿ ಸಾಫ್ಟ್ ಆಗಿರುತ್ತೆ. ಸೊ ಇಷ್ಟೆಲ್ಲ ಮೆಟೀರಿಯಲ್ಸ್, ಒಂದು ಸಾಫ್ಟ್ಗೆ ಕಾಟನ್ ಆ್ಯಂಡ್ ಕ್ರಿಂಕ್ಲಿಂಗ್ ಪೇಪರ್ ಆ್ಯಂಡ್ ಒಂದು ಫ್ರೂಟ್ದು ಹಾರ್ಡ್ ಮೆಟೀರಿಯಲ್ಗೆ. ಆ್ಯಂಡ್ ಇದು ಡಿಫ್ರೆಂಟ್ ಟೆಕ್ಸ್ಚರ್, ಒಂಥರ ಹಾರ್ಡು ಇರುತ್ತೆ, ಒಂಥರ ತರಿ ಇರುತ್ತೆ, ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಸೊ ಇದು ವೇವಿಗೆ. ಆ್ಯಂಡ್ ನೆಕ್ಸ್ಟ್ ಇದು ಸಾಫ್ಟ್. ಆ್ಯಂಡ್ ಇದು ಕ್ರಿಂಕ್ಲಿಂಗ್ ಸೌಂಡ್ಗೆ ಒಂಥರ ಏನಂತ ಹೇಳ್ಬೋದು, ಇದು ಸಾಫ್ಟ್ಗೂ ಕೆಲವೊಂದು ಸಲ ಬರುತ್ತೆ ಆ್ಯಂಡ್ ಸ್ಮೂತ್ಗೂ ಬರುತ್ತೆ, ವೆರಿ ಸ್ಮೂತ್ ಆಗಿರುತ್ತೆ ಅಲ್ವಾ. ಸೊ ಕೊಟ್ಟೆ ಒಂದು ನಿಮಿಷ. ಆ್ಯಂಡ್ ದಿಸ್ ಇಸ್ ಫಾರ್ ಹಾರ್ಡ್ ಆ್ಯಂಡ್ ದಿಸ್ ಇಸ್ ಫಾರ್ ವೇವಿ. ಬಬಲ್ ರ್ಯಾಪರ್ದು ವೇವಿ ಅಂತಂದರೆ ಎಲ್ಲ ಬಂಪ್ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಬಂಪಿಗೆ. ಆ್ಯಂಡ್ ದಿಸ್ ಇಸ್ ಫಾರ್ ವೇವಿ. ಆ್ಯಂಡ್ ಇದು ಫೆದರ್. ನೀವು ಅಟ್ಟಡಿ ಹೋಗಿ. ಇಷ್ಟೆಲ್ಲ ಮೆಟೀರಿಯಲ್ಸ್ ಸೆನ್ಸರಿ ಒಂದು ಮೆಟೀರಿಯಲ್ಸ್ ಆಗಿ ನೀವು ಮಕ್ಕಳಿಗೆ ಕೊಡ್ಬೋದು. ಇದೇ ಕೊಡಬೇಕಾ, ಇದನ್ನೇ ನಾವು ಹುಡುಕ್ಬೇಕಾ ಅಂತಂದರೆ ಆ ರೀತಿಯಲ್ಲ, ಒಂದು ಐಡಿಯಾ ಕೊಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೆ ಅದನ್ನು ನೀವು ತೊಗೊಳ್ಬಹುದು.
ಆ್ಯಂಡ್ ಈ ಸೆನ್ಸರಿ ಒಂದು ಮೆಟೀರಿಯಲ್ಸ್ನ ಮಕ್ಕಳಿಗೆ ಕೊಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಇನಿಷಿಯಲಿ ಫ್ರಮ್ ಫಸ್ಟ್ ಮಂತಿಂದನೇ ನೀವು ಇದನ್ನು ಶುರು ಮಾಡ್ಬೋದು. ಟಮ್ಮಿ ಟೈಮಿಗೆ ಹಾಕಿದಾಗ ಸೆನ್ಸರಿ ಬುಕ್ನ ನೀವು ಮಕ್ಕಳಿಗೆ ಕೊಡ್ಬೋದು. ಸೆನ್ಸರಿ ಬುಕ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಒಂದ್ಸಲ ಸೆನ್ಸರಿ ಬುಕ್ ಅಪ್ಲೋಡ್ ಮಾಡಿ ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಸೆನ್ಸರಿ ಡೆವಲಪ್ಮೆಂಟ್ನ ಮಕ್ಕಳಿಗೆ ಮಾಡೋದ್ರಿಂದ ಸೆನ್ಸರಿ ಡೆವಲಪ್ಮೆಂಟ್ ಇಸ್ ನಥಿಂಗ್ ಬಟ್ ನಮ್ಮ ಒಂದು ಪಂಚೇಂದ್ರಿಯಗಳನ್ನ ಆ್ಯಕ್ಟಿವೇಟ್ ಮಾಡೋದು, ಅದನ್ನು ಚೆನ್ನಾಗಿ ಡೆವಲಪ್ ಮಾಡೋದು. ವಿಷನ್ ಇರ್ಬೋದು, ಕೇಳಿಸ್ಕೊಳ್ಳೋದಿರ್ಬೋದು, ಸ್ಮೆಲ್ ಇರ್ಬೋದು, ಟೇಸ್ಟ್ ಇರ್ಬೋದು ಆ್ಯಂಡ್ ಟಚ್ ಇರ್ಬೋದು. ಸೊ ಮೂಗು ಅಂತಂದರೆ ಸ್ಮೆಲ್ಲು ಮತ್ತು ಇದು ಏನು ಟೇಸ್ಟ್ ಅನ್ನೋದನ್ನು ನಾವು ಇವಾಗಲೇ ಡೆವಲಪ್ ಮಾಡ್ತಿಲ್ಲ. ಏನಕ್ಕಂತಂದರೆ 6 ಮಂತ್ಸ್ವರೆಗೂ ಮಕ್ಕಳಿಗೆ ನಾವು ಯಾವುದೇ ರೀತಿ ಹೊರಗಿನ ಆಹಾರ ಕೊಡೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನಾವು ಕೇಳಿಸ್ಕೊಳ್ಳೋದು, ನೋಡೋದು, ಡಿಫ್ರೆಂಟ್ ಕಲರ್ಸ್ನ ಕೊಡೋದು, ಟಚ್ ಮಾಡೋದಕ್ಕೆ ಮಕ್ಕಳಿಗೆ ಕೊಡ್ತೀವಿ. ಸೊ ಸೆನ್ಸರಿ ಡೆವಲಪ್ಮೆಂಟಿಂದ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳ ಕಾಗ್ನಿಟಿವ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಮಕ್ಕಳ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ನ್ಯೂರಾನ್ ಕನೆಕ್ಷನ್ಸ್ ಆಗ್ತಾ ಇರುತ್ತೆ. ಪ್ರತಿ ಸಲ ಮಗು ಡಿಫ್ರೆಂಟ್ ಟೆಕ್ಸ್ಚರ್ಸ್ನ ಮುಟ್ಟಾಗ ಬ್ರೈನಲ್ಲಿ ನ್ಯೂರಾನ್ ಕನೆಕ್ಷನ್ಸ್ ಆಗ್ತಿರುತ್ತೆ. ಇದರಿಂದ ಕಾಗ್ನಿಟಿವ್ ಡೆವಲಪ್ಮೆಂಟ್, ಪ್ರಾಬ್ಲಮ್ ಸಾಲ್ವಿಂಗ್ಸ್, ಮುಂದಕ್ಕೆ ಮಕ್ಕಳಿಗೆ ಕಲಿಯುವಂತಹ ಒಂದು ಕೆಪಾಸಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಪ್ರತಿಯೊಬ್ಬ ಮಕ್ಕಳು ಕಲಿಯೋದು ತಮ್ಮ ಸೆನ್ಸಸ್ಗಳಿಂದ, ಮುಟ್ಟಿ, ನೋಡಿ, ಕೇಳಿಸ್ಕೊಂಡು ಈ ರೀತಿಯೇ ಕಲಿಯೋದು. ಸೊ ಈಗಲಿಂದನೇ ನಾವು ಮಕ್ಕಳಿಂದನೇ ಫ್ರಮ್ ಅರ್ಲಿ ಏಜಿಂದನೇ ಫಸ್ಟ್ ಮಂತಿಂದನೇ ನಾವು ಮಕ್ಕಳಿಗೆ ಮುಂಚೆಯಿಂದನೂ ಕೊಡ್ಬೋದು, ದಟ್ಸ್ ನಾಟ್ ಅ ಪ್ರಾಬ್ಲಮ್. ಆದರೆ ಐಡಿಯಲ್ ಏಜ್ ಅಂದರೆ ಸಾಕಷ್ಟು ಮನೆಗಳಲ್ಲಿ ತಾಯಂದಿರಿಗೆ ಸ್ವಲ್ಪ ರೆಸ್ಟ್ ಮಾಡಿ ಅವ್ರಿಗೂ ಒಂದು ರೊಟೀನ್ಗೆ ಸೆಟ್ ಆಗೋಷ್ಟರಲ್ಲಿ 1 ಮಂತ್ ಹಾಗೆ ಆಗುತ್ತೆ. ಅದಕ್ಕೋಸ್ಕರ 1 ಮಂತ್ ಅಂತ ಹೇಳ್ತಿದ್ದೀನಿ. ನೀವು 15 ಡೇಸಿಂದನೇ ನೀವು ಸ್ಟಾರ್ಟ್ ಮಾಡಿದ್ರೆ ಇಟ್ಸ್ ರಿಯಲಿ ಗುಡ್. ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಕೆ ಆಗೋದಕ್ಕೆ ಮಗುವಿನ ಬ್ರೈನ್ ರೆಡಿ ಆಗ್ತಾ ಹೋಗುತ್ತೆ. ಸೊ ಇದಾಗಿತ್ತು ಸೆನ್ಸರಿ ಮೆಟೀರಿಯಲ್ಸ್ನ ನಾವು ಮನೆಯಲ್ಲೇ ಯಾವುದನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಮಕ್ಕಳಿಗೆ ಈ ರೀತಿ ಡಿಫ್ರೆಂಟ್ ರ್ಯಾಟಲ್ಸ್ನ ಯೂಸ್ ಮಾಡ್ಬೋದು ಸೌಂಡ್ಗೆ. ರ್ಯಾಟಲ್ಸ್ ಬಗ್ಗೆನೇ ನಾನು ಒಂದು ಡಿಫ್ರೆಂಟ್ ವಿಡಿಯೋ ಮಾಡಿದ್ದೀನಿ, ಅದನ್ನು ನೀವು ಇನ್ನೂ ಚೆಕ್ ಮಾಡಿಲ್ಲ ಅಂತಂದರೆ ಹೇಗೆ ರ್ಯಾಟಲ್ಸ್ನ ಯೂಸ್ ಮಾಡೋದು, ಏನೆಲ್ಲ ಬೆನಿಫಿಟ್ಸ್ ಇದೆ ರ್ಯಾಟಲ್ಸ್ನ, ಗಿಲ್ಕಿಗಳನ್ನ ಯೂಸ್ ಮಾಡೋದೇನು ಅಂತಂದು ಅದನ್ನು ನೀವು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಸೊ ಈ ರೀತಿ ಡಿಫ್ರೆಂಟ್ ಸೌಂಡ್ ಇರುವಂತಹ ಗಿಲ್ಕೀಸ್ಗಳನ್ನ ನೀವು ಯೂಸ್ ಮಾಡ್ಬೋದು. ಸಾಕಷ್ಟು ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ಸೊ ಇದು ಸೆನ್ಸರಿ ಅಂತಂದರೆ ಕಿವಿ ಕೇಳಿಸ್ಕೊಳ್ಳುವಂತಹ ಎಬಿಲಿಟಿ, ಆಡಿಟರಿ ಸೆನ್ಸರಿ ಮಕ್ಕಳಿಗೆ ಚೆನ್ನಾಗಿ ಡೆವಲಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದು ಅಂತಂದರೆ ಇದು ವಿಜುವಲ್ ಆ್ಯಂಡ್ ಆಡಿಟರಿ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಇದರಲ್ಲಿ ಜಸ್ಟ್ ಬನಾನಾ ಇದೆ, ಆ್ಯಪಲ್ ಇದೆ, ಆ್ಯಂಡ್ ಆರೆಂಜ್, ವಾಟರ್ಮೆಲನ್, ಮ್ಯಾಂಗೋ, ಸ್ಟ್ರಾಬೆರಿ ಆ್ಯಂಡ್ ಫ್ರೂಟ್ಸ್ ಅಂತ ಇದೆ, ಲಾಸ್ಟಲ್ಲಿ ಕೋಕೋನಟ್ ಇದೆ. ಸೊ ಇದು ಮಕ್ಕಳಿಗೆ ಇನಿಷಿಯಲಿ ಏನಾಗುತ್ತೆ ಅಂತಂದರೆ ಮಕ್ಕಳು ಮುಟ್ತಾರೆ, ನೋಡ್ತಾ ಇರ್ತಾರೆ, ಕಲರ್ಸ್ನ ನೋಡ್ತಿರ್ತಾರೆ. ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಟಚ್ ಅನ್ನೋದು ಚೆನ್ನಾಗಿ ಡೆವಲಪ್ ಆಗುತ್ತೆ, ವಿಜುವಲ್ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದು ಸೆನ್ಸರಿ ಬುಕ್ ಅಂತಲೇ ಹೇಳ್ಬೋದು, ಟಚ್ ಆ್ಯಂಡ್ ಫೀಲ್ ಬುಕ್ ಅಂತ. ಸೊ ದಿಸ್ ಇಸ್ ಒನ್. ಆ್ಯಂಡ್ ಇನ್ನು ಮಾರ್ಕೆಟಲ್ಲಿ ನಿಮಗೆ ಬುಕ್ಸ್ ಸಹ ಅವೈಲೇಬಲ್ ಇದೆ. ಸೊ ಈಗ ಮೆಟೀರಿಯಲ್ಸ್ ಎಲ್ಲ ನಾವು ನೋಡ್ಕೊಂಡ್ವಿ. ಸೊ ಮೆಟೀರಿಯಲ್ಸ್ ಬದಲು ನಮಗೆ ಕೆಲವು ಮಾರ್ಕೆಟ್ಸಲ್ಲೇ ಸಿಗುತ್ತೆ. ಸೊ ಈ ರೀತಿಯಾದ ಟೆಕ್ಸ್ಚರ್ಡ್ ಬುಕ್ ಸಿಗುತ್ತೆ. ಇದು ಬೇಬಿ ಟಚ್ ಅಂತ. ಸೊ ಸೆನ್ಸರಿ ಡೆವಲಪ್ಮೆಂಟ್ಗೆ ಇದು ಮಾಡಿರೋದು, ಈ ಬುಕ್ಸ್ಗಳು ಪ್ರಿಪೇರ್ ಆಗಿರೋದು ಅಥವಾ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಇದಕ್ಕೋಸ್ಕರನೇ. ಸೊ ಇದು ಟಚ್ ಆ್ಯಂಡ್ ಫೀಲ್ ಬುಕ್ ಅಂತಾನೆ. ಇದು ಪ್ಲೇ ಬುಕ್, ಟಚ್ ಆ್ಯಂಡ್ ಫೀಲ್ ಬುಕ್, ಫಾರ್ಮ್ ಅಂತ. ಸೊ ಇದರಲ್ಲಿ ನಿಮಗೆ ನಾನು ಆವಾಗಲೇ ತೋರಿಸ್ದಂಗೆ ಸಾಫ್ಟ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಅಗೇನ್ ಫೆದರ್ ಈ ಥರ ಸಾಫ್ಟ್ ಮೆಟೀರಿಯಲ್ ಇರುತ್ತೆ, ಒಂಥರ ಡಿಫ್ರೆಂಟ್ ಟೆಕ್ಸ್ಚರ್ ಕೊಡುವಂತಹ ಒಂದು ಮೆಟೀರಿಯಲ್. ಆ್ಯಂಡ್ ಇದರಲ್ಲಿ ವೇವಿ, ನಾನು ಆವಾಗಲೇ ತೋರಿಸ್ದಂಗೆ ವೇವಿ ಇದರಲ್ಲೂ ಸಹ ಇದೆ. ಸೊ ಮನೆಯಲ್ಲಿ ಆ ರೀತಿ ಮೆಟೀರಿಯಲ್ಸ್ ಯಾರಪ್ಪ ಮಾಡ್ತಾರೆ ಅಂತ ಸೆನ್ಸರಿ ಬುಕ್ ಎಲ್ಲ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಈ ರೀತಿಯಾದ ಬುಕ್ಸ್ಗಳನ್ನ ನೀವು ಆನ್ಲೈನಲ್ಲಿ ಅಥವಾ ನೀವು ನಾರ್ಮಲ್ ಬುಕ್ ಸ್ಟೋರ್ಸಲ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್, ಇದು ಅದೇ ರೀತಿ ಸೇಮ್ ಟಚ್ ಆ್ಯಂಡ್ ಫೀಲ್ ಬುಕ್ ಬೇಬಿ ಪೆಟ್ಸ್ ಅಂತ. ಸೊ ಇದರಲ್ಲೂ ಡಿಫ್ರೆಂಟ್ ಟೆಕ್ಸ್ಚರ್ ಇದೆ, ಬಂಪಿ ಇದೆ, ಆ್ಯಂಡ್ ಅಗೇನ್ ಫೆದರ್, ಅಂದರೆ ಕಾನ್ಸೆಪ್ಟ್ ರಿಲೇಟೆಡ್ ಕೊಟ್ಟಿರ್ತಾರೆ. ಸೊ ಬರ್ಡ್ಗೆ ಫೆದರ್ ಅಂತ ಕೊಟ್ಟಿರ್ತಾರೆ. ಆ್ಯಂಡ್ ಇದರಲ್ಲಿ ವೇವಿ ಥರ ಇರುತ್ತೆ. ಆ್ಯಂಡ್ ಇದರಲ್ಲಿ ಒಂಥರ ಏನಂತ ಹೇಳೋದು, ಸಾಫ್ಟ್ ಮೆಟೀರಿಯಲ್ ಇರುತ್ತೆ ಇದರಲ್ಲಿ. ಆ್ಯಂಡ್ ಒನ್ ಮೋರ್ ಬುಕ್, 1 ಸೆಕೆಂಡ್ ಅದಕ್ಕೆ ಕೊಡ್ತೀನಿ. ಶಾಪಿಂಗ್ ಡೇ ಅಂತ ಇದರಲ್ಲಿ ಹಾರ್ಡ್ ಮೆಟೀರಿಯಲ್ನ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಓಪನ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕಾರ್ ವೆರಿ ಸಾಫ್ಟ್ ಇರುತ್ತೆ ಇಲ್ಲಿ ಮುಟ್ಟಿದ್ರೆ. ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇರೋದ್ರಿಂದ ಮಕ್ಕಳಿಗೆ ವಿಜುವಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಬ್ರಷಿ ಥರ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಸಾಫ್ಟ್ ಟೊಮ್ಯಾಟೋಸ್. ಆ್ಯಂಡ್ ನೆಕ್ಸ್ಟ್ ಐಸ್ ಕ್ರೀಮಲ್ಲಿ ಡಿಫ್ರೆಂಟ್ ಟೆಕ್ಸ್ಚರ್ ಐಸ್ ಕ್ರೀಮ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಚೀಸ್ ಕೊಟ್ಬಿಟ್ಟು ವೆರಿ ಸಾಫ್ಟಾಗಿ ಕೊಟ್ಟಿದ್ದಾರೆ.
ಸೊ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಮಕ್ಕಳಿಗೆ ಸೆನ್ಸರಿ ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ರೀತಿಯಾದ ಬುಕ್ಸ್ಗಳನ್ನ ಯೂಸ್ ಮಾಡ್ಬೋದು. ಇಟ್ಸ್ ಅಪ್ ಟು ಅಸ್, ನಾವು ಯಾವುದನ್ನು ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೆನ್ಸರಿ ಬುಕ್ಕು ತುಂಬ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಇದು ಕಾಸ್ಟ್ ಆಗುತ್ತೆ, ಆದರೆ ಇದನ್ನು ನಾವು ಲಾಂಗ್ ಟರ್ಮಲ್ಲಿ ಯೂಸ್ ಮಾಡಬಹುದು. ಮಕ್ಕಳಿಗೆ ಅಂದರೆ 2 ಇಯರ್ಸ್ವರೆಗೂ 3 ಇಯರ್ಸ್ವರೆಗೂ ಇದನ್ನು ಯೂಸ್ ಮಾಡ್ಬೋದು. ಮಕ್ಕಳಿಗೆ ಐಡೆಂಟಿಫಿಕೇಷನ್ ಮಾಡೋಕ್ಕೆ ಬಂದಮೇಲೆ ಅವ್ರನ್ನ ನೇಮಿಂಗ್ಗೂ ಇದನ್ನು ಬಳಸ್ಕೊಳ್ಬೋದು. ಆ್ಯಂಡ್ ಆ ರೀತಿ ಸೆನ್ಸರಿ ಬುಕ್ಕು ಸಹ ತುಂಬ ಚೆನ್ನಾಗಿ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸೊ ಇಟ್ಸ್ ವೆರಿ ಈಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆ ಒಂದು ಸೆನ್ಸರಿ ಬುಕ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಯಾವ ಮೆಟೀರಿಯಲ್ಸ್ನ ನಾವು ರೆಡಿ ಇಟ್ಕೊಂಡಿರಬೇಕು ಅನ್ನೋದನ್ನು. ಸೊ ನೀವು ಈ ವಿಡಿಯೋನ ನೋಡಿ ನೀವು ಮೆಟೀರಿಯಲ್ಸ್ನ ರೆಡಿ ಇಟ್ಕೊಂಡು ನೆಕ್ಸ್ಟು ಸೆನ್ಸರಿ ಬುಕ್ನ ಮಾಡಿದಾಗ ನಾನು ಅಥವಾ ಸೆನ್ಸರಿ ಬೋರ್ಡ್ನ 2 ರೀತಿ ಮಾಡಿ ತೋರಿಸ್ತೀನಿ ನಿಮಗೆ. ಒಂದು ಸೆನ್ಸರಿ ಬುಕ್ ಆ್ಯಂಡ್ ಇನ್ನೊಂದು ಸೆನ್ಸರಿ ಬೋರ್ಡ್. ಸೊ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸಿ ಯು, ಟಾಟಾ, ಬಾಯ್ ಬಾಯ್.